ಯಾವುದೇ ಆದ್ರೂ ಒಂದು ಉದ್ಧಾರ ಆಗ್ತಿದ್ಯಾ? ರಾಜ್ಯದ ಮುಖ್ಯಮಂತ್ರಿ 7 ಕೋಟಿ ಜನಪರ ಕೆಲಸ ಮಾಡಬೇಕಾದ ಮುಖ್ಯಮಂತ್ರಿ ಇವತ್ತು ಒಂದು ಬಲೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸಿಎಂ ಕುರ್ಚಿ ಬದಲಾವಣೆ ಬಲೆಯಲ್ಲಿ ಸಿಕ್ಕಾಕೊಂಡು ಪರಿಪೂರ್ಣ ಸರ್ಕಾರನೂ ಮಾಡೋಕ್ಕಾಗ್ತಾ ಇಲ್ಲ, ರಾಜ್ಯದ ಅಭಿವೃದ್ಧಿನೂ ಮಾಡೋಕ್ಕಾಗ್ತಾ ಇಲ್ಲ. ಹಂಗಂತ ಅಧಿಕಾರಿಗಳು, ಆಡಳಿತ ಅಧಿಕಾರಿ ವರ್ಗಗಳು ಇವತ್ತು ನಿಂತ ಯಂತ್ರ ಆಗೋಗಿದೆ. ಇವತ್ತು ಅಧಿಕಾರಿಗಳ ಮನಸ್ಥಿತಿ ಯಾವ ರೀತಿ ಬಂದು ನಿಂತಿದೆ ಅಂದ್ರೆ, ಸಿಎಂ ನಾಳೆ ಬೆಳಗ್ಗೆ ಚೇಂಜ್ ಆಗ್ತಾರಾ, 5ನೇ ತಾರೀಕು ಚೇಂಜ್ ಆಗ್ತಾರಾ, ಮೇ 10ನೇ ತಾರೀಕು ಚೇಂಜ್ ಆಗ್ತಾರಾ ಅನ್ನೋ ಒಂದು ವರ್ಗ ಕಾದ್ ನಿಂತಿದೆ. ಇನ್ನೊಂದು ವರ್ಗ ಯಾವಾಗ ಈ ಸಿಎಂ ಇಳಿತಾರೆ ಅನ್ನೋ ಕಾಯ್ತಾರೆ ಅಂತ ಒಂದು ವರ್ಗ ಇದೆ. ಇವತ್ತು ಡಿ.ಕೆ. ಶಿವಕುಮಾರ್ ಮಾಡಿರೋಂಥ ಫೈಲ್ಗಳಾಗಲಿ ಅನುಮೋದನೆಗಳಾಗಲಿ ಯಾವುದೇ ಒಂದು ಜಾರಿ ತಂದ್ರೂ ರಾಜ್ಯದ ಮುಖ್ಯಮಂತ್ರಿಗಳಿಂದ ಅಧಿಕಾರಿ ವರ್ಗಗಳು ಯಾವುದೇ ಫೈಲ್ಗಳು ಸೈನ್ ಮಾಡ್ತಾ ಇಲ್ಲ, ಮೂವ್ ಆಗ್ತಾ ಇಲ್ಲ. ಅದೇ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮಾಡಿರೋ ಸೈನ್ಗಳನ್ನ ರಾಜ್ಯದ ಉಪಮುಖ್ಯಮಂತ್ರಿಗಳು ಇರೋಂಥ ಅಧಿಕಾರಿಗಳು ಸೈನ್ ಮಾಡ್ತಾ ಇಲ್ಲ. ನಿರಂತರ ಅಧಿಕಾರಿಗಳು ಭ್ರಷ್ಟಾಚಾರದ ತೊಡಗಿದ್ದಾರೆ. ಇವತ್ತು ಗಾತ್ರದ ಬಜೆಟ್ ಮಂಡನೆ ಮಾಡಿದ್ವಿ ಅಂತ ರಾಜ್ಯ ಸರ್ಕಾರದಲ್ಲಿ ಹೆಗ್ಗಳಿಕೆ ಅಂತ ಹೇಳ್ಕೊಂಡು 16ನೇ 17ನೇ ಬಜೆಟ್ ಮಂಡನೆ ಮಾಡಿದ್ವಿ, 4.5 ಲಕ್ಷ ಕೋಟಿ ಬಜೆಟ್ ಮಂಡನೆ ಮಾಡಿದ್ವಿ ಅಂತ ಹೇಳ್ಕೊಳ್ಳೋಂಥ ಸರ್ಕಾರ ಇವತ್ತು ಕಬ್ಬು ಬೆಳೆಗೆ 1,554 ಕೋಟಿ ಬಾಕಿ ಇಟ್ಕೊಂಡಿದೆ. ಗುತ್ತಿಗೆದಾರರಿಗೆ 37,000 ಕೋಟಿ ಬಾಕಿ ಇಟ್ಕೊಂಡಿದೆ. ಎಸ್ಕಾಂಗೆ 12,500 ಕೋಟಿ ಬಾಕಿ ಇಟ್ಕೊಂಡಿದೆ. ಗೃಹಲಕ್ಷ್ಮಿ 5,000 ಕೋಟಿ ಸದನದಲ್ಲಿ ಹೇಳಿರೋದು ಇದುವರೆಗೂ ಅದರ ಅಂಕಿಅಂಶ ನಮಗೆ ಸಿಗ್ತಾ ಇಲ್ಲ. ಅದೇ ರೀತಿ ಸಾರಿಗೆ ಇಲಾಖೆಯಲ್ಲಿ 4,250 ಕೋಟಿಗಳು ಬಾಕಿ ಇಟ್ಕೊಂಡಿದೆ. ಅನ್ನಭಾಗ್ಯ ಯೋಜನೆಯಲ್ಲಿ 600 ಕೋಟಿ ಬಾಕಿ ಇಟ್ಕೊಂಡಿದೆ. ಅದೇ ರೀತಿ ಸಿಟಿ ಸ್ಕ್ಯಾನಿಂಗ್, ಈ ಜನ ಆರೋಗ್ಯಕ್ಕೋಸ್ಕರ ಸಿಟಿ ಸ್ಕ್ಯಾನಿಂಗ್ ಮಾಡಿರುವಂಥದ್ದು ಪ್ರೈವೇಟ್ ಅಲ್ಲಿ 143 ಕೋಟಿ ಬಾಕಿ ಇಟ್ಕೊಂಡಿದೆ. ಅದೇ ರೀತಿ ಭಿಕ್ಷುಕರ ಕಲ್ಯಾಣದ ನಿಗಮದಲ್ಲಿ ಇವತ್ತು 23 ಕೋಟಿ ಬಾಕಿ ಇಟ್ಕೊಂಡಿದೆ. ಈ ಬಿಸಿ ಊಟ ಯೋಜನೆಯಲ್ಲಿ ಮಕ್ಕಳಿಗೆ 2 ರೂಪಾಯಿ 3 ರೂಪಾಯಿ ಕೊಡ್ತಾ ಇದ್ರು. ಇವತ್ತು 10 ಜನ ಮಕ್ಕಳಿಗೆ 5 ರೂಪಾಯಿ ಕೊಡ್ತಾರೆ. ಒಂದು ಮಗುವಿಗೆ 50 ಪೈಸದಲ್ಲಿ ಏನ್ ಬರ್ತಾ ಇದೆ? ವಾರಕ್ಕೆ 6-7 ಮೊಟ್ಟೆ ಕೊಡ್ತಾ ಇದ್ರು. ಆ ಮೊಟ್ಟೆಯಲ್ಲಿ ಇವತ್ತು 4 ಮೊಟ್ಟೆ ಕೊಡ್ತಾ ಇದ್ರೆ ಮೊಟ್ಟೆ ರೇಟ್ ಜಾಸ್ತಿ ಆಗಿದೆ. ದಿನನಿತ್ಯ ಬೆಳೆಸುವಂತ ಅಗತ್ಯ ವಸ್ತುಗಳನ್ನೆಲ್ಲ ಬೆಲೆ ಏರಿಕೆ ಮಾಡಿ ರಾಜ್ಯದ ಜನನ ಬೆಂಕಿಯಲ್ಲಿಟ್ಟು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಕುರ್ಚಿಗೋಸ್ಕರ ಗುಳ್ಳೆ ಹೋಗ್ತಾ ಇದ್ದಾರೆ. ಇವತ್ತು DCM CM ಒಂದ್ಸತಿ ಗುಳ್ಳೆ ಹೋದ್ರೆ ಒಂದ್ ಕಡೆ ಹೊಸ ಶಾಸಕರು MLAಗಳಿದಾರಲ್ಲ ಅವರು ದಂಡಯಾತ್ರೆ ಮಾಡ್ತಾ ಇದ್ದಾರೆ. ಅವರು ದಂಡಯಾತ್ರೆ ಮಾಡ್ತಾ ಇದ್ರೆ ಇದ್ ಕಡೆ ಏನು ಸಚಿವ ಸ್ಥಾನಕ್ಕೆ ಹೊಸ ಇವತ್ತು ಒಂದು ಸಚಿವ ಸಂಪುಟ ವಿಸ್ತರಣೆ ಮಾಡ್ಬೇಕಂತೇಳಿ ಅಲ್ಲಿ ವಲಸೆ ಹೋಗ್ತಾ ಇದ್ದಾರೆ. ಇವಾಗ ಆ ಸಚಿವರು ವಲಸೆ ಅಂತಂದ್ರೆ ಏನು, ಇರೋ ಸಚಿವರು ತೆಗೆದು ಹೊಸ ಸಚಿವರು ಕೊಡ್ಬೇಕಂತೇಳಿ ಈ ರಾಜ್ಯದಿಂದ ವಲಸೆ ಹೋಗಿ ಡೆಲ್ಲಿಯಲ್ಲಿ ಬಿಡಾರ ಹೊರ್ತಾ ಇದ್ದಾರೆ. ಈ ನಾಚಿಕೆಟ್ಟ ಸರ್ಕಾರ, ಜನ ವಿರೋಧಿ ಸರ್ಕಾರ, ಗ್ಯಾರಂಟಿಗಳನ್ನ ಪರಿಪೂರ್ಣ ಮಾಡಕ ಅಸಹಾಯಕತೆ ಸರ್ಕಾರ ಇವತ್ತು ಕುರ್ಚಿ ಕಾದಾಟದಲ್ಲಿ ಸಚಿವರುಗಳನ್ನೆಲ್ಲ ಇಳಿಸ್ಬೇಕು, ಹೊಸ ಸಚಿವರು ತರಬೇಕಂತ ಒಂದ್ ಕಡೆ, ಹೊಸ ಶಾಸಕರು ಫಸ್ಟ್ ಟೈಮ್ ನಮ್ಮ ಸಚಿವರು ಮಾಡಂತ ಕೂಗಾಟ, ಮತ್ತೆ ಇವ್ರದೇ ಪಕ್ಷದ ಕಾಂಗ್ರೆಸ್ ಸರ್ಕಾರದ ಶಾಸಕರು ಕೊಡ್ತಾರಂತ ಹೇಳಿಕೆಗಳು ಇವತ್ತು ಹೈಕಮಾಂಡ್ ಹೇಳ್ತಾ ಇದೆ. ಯಾವ ಶಾಸಕರು ಮಾತಾಡ್ಬೇಡಿ ಅಂತಾರೆ. ಇವತ್ತು ಇಲ್ಲೇನೋ ಕುರ್ಚಿ ಸಮಸ್ಯೆ ಇಲ್ಲ ಅಂತಂದಿದ್ರೆ ಈ ಡಿಬೇಟೇ ಮಾಡ್ತಾ ಇಲ್ಲ. KN ರಾಜಣ್ಣ ಅವರು CM ಪರ ಮಾತಾಡಿದ ತಕ್ಷಣ ಅವ್ರನ್ನ ತೆಗೆದಾಕಿದ್ರು, ಕಿತ್ತಾಕ್ಬಿಟ್ರು ಅವರು. ಆಮೇಲೆ ಏನಾದ್ರು ಇಕ್ಬಾಲ್ ಹುಸೇನ್ ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ, ಯತೀಂದ್ರ ಮಾತಾಡಿದ್ರೆ ನೋಟಿಸ್ ಕೊಡಲ್ಲ. ಇಲ್ಲಿ ಉಪಮುಖ್ಯಮಂತ್ರಿ ಹೋಗಿ ರಾಹುಲ್ ಗಾಂಧಿ ಮನೆ ಬಾಗಿಲು ಕಾಯ್ತಾರೆ, ನನ್ನ CM ಮಾಡಿ ಅಂತಾರೆ. ಇಲ್ಲಿರಂತ ಮುಖ್ಯಮಂತ್ರಿ ಹೇಳ್ತಾರೆ ಕ್ಯಾಬಿನೆಟ್ ಮಾಡ್ಕೊಂಡು ಇಲ್ಲಿ ಹೊಲ ಮೀಸಲು ಜಾರಿಗೆ ಮಾಡ್ತಾರೆ. ಇಲ್ಲಿನ CM ಏನ್ ಹೇಳ್ತಾರೆ, ನಾನೇ 5 ವರ್ಷ CM ಅಂತಾರೆ. ಅದ್ರ ಸಪೋರ್ಟ್ ಯತೀಂದ್ರ ಅವ್ರು ಹೇಳ್ತಾರೆ ನಮ್ಮ ಅಪ್ಪನೇ 5 ವರ್ಷ CM ಅಂತಾರೆ. ಒಂದು ಪಕ್ಷ ಒಂದು ಕಾಲದಲ್ಲಿ ಏನಾದ್ರು ನಮ್ಮಪ್ಪ ಅವರೇ CM ಇಂದ ಹೇಳಿದ್ರೆ ನೆಕ್ಸ್ಟ್ CM ದಲಿತ CM ಆಗ್ಬೇಕಂತ ಹೇಳಿ ಇವರೇ ಅಲ್ಲಿ ವ್ಯವಸ್ಥಿತವಾಗಿ ಇವತ್ತು ಅಲ್ಲಿ ಒಂದು ರಾಜ್ಯದ ಒಂದು ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇದು. ಹನುಮೇಶ್ ಅವರೇ, ಒಂದ್ ಕಡೆ